ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2025-26 ಮಾಡೆಲ್ ಪೇಪರ್ 1 ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ ನಂಬರ್ 47 ನೋಡಿ. ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಹೇಗೆ ಕೊಟ್ಟಿದ್ದಾರೆ. ಸೊ ಸ್ಯಾಟಿಸ್ಫೈಸ್ ದ ಈಕ್ವೇಷನ್ ಅಂದರೆ ಈ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಪ್ರೂವ್ ಮಾಡಬೇಕು. ದೆನ್ ಯೂಸಿಂಗ್ ದಿಸ್ ಈಕ್ವೇಷನ್ ಸೊ ವಿ ನೀಡ್ ಟು ಫೈಂಡ್ ಔಟ್ ಎ ಇನ್ವರ್ಸ್. ಹೌದಾ? ಸೊ ಫಸ್ಟ್ ಆಫ್ ಆಲ್ ಈ ಒಂದು ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದನ್ನ ನಾವು ವೆರಿಫೈ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಿದೆ ಈಕ್ವೇಷನ್ ಎ ಸ್ಕ್ವೇರ್ ಇದೆ ಇಲ್ಲಿ. ಸೊ ಎ ಸ್ಕ್ವೇರ್ ನ ಬರ್ಕೊಳ್ಳೋಣ. ಸೊ ಎ ಸ್ಕ್ವೇರ್ ಅಂದ್ರೆ ಏನು? ಎ ಇಂಟು ಎ ಅಂತ ಬರೀಬಹುದು. ಸೊ ಅಂದ್ರೆ ಈ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 5 4 6 3 ಓಕೆ ಇಂಟು 5 4 6 3. ಸೊ ಈ ಒಂದು ಎರಡು ಮ್ಯಾಟ್ರಿಕ್ಸ್ ನ ಯಾವ ತರ ಮಲ್ಟಿಪ್ಲೈ ಮಾಡೋದು? ಸೊ ಫಸ್ಟ್ ರೋ ಎಲಿಮೆಂಟ್ಸ್ ನ ತಗೊಂಡು ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. 5 5 25 ಆಗುತ್ತೆ. ಸೊ 5 5 25 ಪ್ಲಸ್ 6 4 24 25 ಪ್ಲಸ್ 24 ಆಯಿತು. ನೆಕ್ಸ್ಟ್ ಫಸ್ಟ್ ರೋ ತಗೊಂಡು ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. 5 6 30 ಆಗುತ್ತೆ ಪ್ಲಸ್ 6 3 18 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋನ ತಗೊಂಡು ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. 4 5 20 ಆಗುತ್ತೆ ಪ್ಲಸ್ 3 4 12 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ರೋನ ತಗೊಂಡು ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. 4 6 24 ಪ್ಲಸ್ 3 3 9. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ 25 ಪ್ಲಸ್ 24 ಅಂದರೆ 49 ಆಗುತ್ತೆ. ನೆಕ್ಸ್ಟ್ 30 ಪ್ಲಸ್ 18 ಅಂದರೆ 48 ಆಯಿತು. 20 ಪ್ಲಸ್ 10 ಅಂದರೆ 32 ಆಯಿತು. 24 ಪ್ಲಸ್ 9 ಅಂದರೆ 33 ಆಯಿತು. ಸೊ ಇದೇನಿದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಸೊ ನೆಕ್ಸ್ಟ್ ಏನಿದೆ 8a ಇದೆ. ಓಕೆ, ಸೊ ಅಂದರೆ ಒಂದು ಮ್ಯಾಟ್ರಿಕ್ಸ್ ಎಗೆ ನಾವೇನು ಮಾಡಬೇಕು? 8ನ ಮಲ್ಟಿಪ್ಲೈ ಮಾಡಬೇಕು. ಸೊ ಎಲ್ಲ ಎಲಿಮೆಂಟ್ಸ್ಗೂ 8 ಮಲ್ಟಿಪ್ಲೈ ಮಾಡಿದ್ರೆ 8 5 40 ಆಯಿತು. ನೆಕ್ಸ್ಟ್ 8 6 48 ಆಯಿತು. ನೆಕ್ಸ್ಟ್ 8 4 32. ದೆನ್ 8 3 24. ಇದೇನಿದು 8a ಮ್ಯಾಟ್ರಿಕ್ಸ್. ಹೌದಾ? ಸೊ ನೆಕ್ಸ್ಟ್ ಏನಿದೆ ಇಲ್ಲಿ 9i ಇದೆ. ಅಂದರೆ ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ನಾವು ಫಸ್ಟ್ ಆಫ್ ಆಲ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಂಡು ಅದಕ್ಕೆ ಏನು ಮಾಡೋಣ? 9ನ ಮಲ್ಟಿಪ್ಲೈ ಮಾಡೋಣ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 × 2 ಬರೀಬೇಕು. ಸೊ 1 0 0 1. ಸೊ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 × 2. ಸೊ ಹಂಗಂದ್ರೆ ಈಗ 9i ಅಂದರೆ ಎಲ್ಲ ಎಲಿಮೆಂಟ್ಸ್ಗಳಿಗೂ 9ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 9 0 0 9. ಓಕೆ, ಸೊ ಈಗ ಏನು ಮಾಡೋಣ? ಈ ಈಕ್ವೇಷನ್ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಏನಿದೆ? ಎ ಸ್ಕ್ವೇರ್ ಮೈನಸ್ 8a ಮೈನಸ್ 9i ಈಸ್ ಈಕ್ವಲ್ ಟು ಏನು ಬರ್ಬೇಕು? ನಮಗೆ 0 ಬರಬೇಕು. ಸೊ ಈಗ ನೋಡೋಣ, ಎಲ್ಲ ಒಂದು ಮ್ಯಾಟ್ರಿಕ್ಸ್ಗಳನ್ನು ಕನ್ಸಿಡರ್ ಮಾಡೋಣ. ಸೊ ಏನಿದೆ? ಫಸ್ಟು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಿದೆ? ಫಸ್ಟ್ ರೋ ಎಲಿಮೆಂಟ್ಸ್ ಬಂದ್ಬಿಟ್ಟು 49 48 ಇದೆ. ಸೆಕೆಂಡ್ ರೋ ಎಲಿಮೆಂಟ್ಸು 32 ಆ್ಯಂಡ್ 33 ಇದೆ. ಓಕೆ, ನೆಕ್ಸ್ಟ್ ಮೈನಸ್ 8a ಮ್ಯಾಟ್ರಿಕ್ಸ್. ಸೊ 8a ಮ್ಯಾಟ್ರಿಕ್ಸ್ ಅಂದ್ರೆ ಏನಿದೆ? 40 48 ಫಸ್ಟ್ ರೋ ಎಲಿಮೆಂಟ್ಸು. ಸೆಕೆಂಡ್ ರೋ ಎಲಿಮೆಂಟ್ಸ್ ಏನಿದೆ? 32 ಆ್ಯಂಡ್ 24 ಮೈನಸ್ 9i ಮ್ಯಾಟ್ರಿಕ್ಸ್ ಏನಿದೆ? 9 0 0 9 ಇದೆ. ಓಕೆನಾ? ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 49 ಮೈನಸ್ 40 ಅಂದರೆ 9 ಆಯಿತು. 9 ಮೈನಸ್ 9 ಅಂದರೆ ನಮ್ಗೇನು ಬಂತು? 0 ಬಂತು. ನೆಕ್ಸ್ಟ್ 48 ಮೈನಸ್ 48 ಅಂದರೆ 0 0 ಮೈನಸ್ 0 ಅಂದರೆ 0. ನೆಕ್ಸ್ಟ್ 32 ಮೈನಸ್ 32 ಅಂದರೆ 0 0 ಮೈನಸ್ 0 ಅಂದರೆ 0 ಬಂತು. ನೆಕ್ಸ್ಟ್ 33 ಮೈನಸ್ 24 ಅಂದರೆ 9 ಆಗುತ್ತೆ. 9 ಮೈನಸ್ 9 ಅಂದರೆ 0 ಆಯಿತು. ಸೊ ಹಂಗಂದ್ರೆ ನಮ್ಗೇನು ಬಂತು? ಇಲ್ಲಿ 0 ಮ್ಯಾಟ್ರಿಕ್ಸ್ ಬಂತು. ಓಕೆನಾ? ಸೊ ಹಂಗಂದ್ರೆ ಇದು ನಮಗೆ ಏನಂತ ಆಗಿತ್ತು? ಈಗ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಗೊತ್ತಾಯ್ತು. ಓಕೆ, ಸೊ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಏನು ಫೈಂಡ್ ಔಟ್ ಮಾಡ್ಬೇಕೀಗ? ಎ ಇನ್ವರ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ಈ ಈಕ್ವೇಷನ್ ಬರ್ಕೊಳ್ಳೋಣ. ಸೊ ಏನಿದೆ? ಕನ್ಸಿಡರ್ ಎ ಸ್ಕ್ವೇರ್ ಮೈನಸ್ 8a ಮೈನಸ್ 9i ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಏನು ಮಾಡೋಣ? ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ ಅವಾಗ ಏನಾಗುತ್ತೆ? ಇಲ್ಲಿ ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ಮೈನಸ್ 8 ಇಂಟು ಎ ಇನ್ವರ್ಸ್ ಇಂಟು ಎ ಮೈನಸ್ 9 ಇಂಟು ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಆಗುತ್ತೆ. ಓಕೆನಾ? ಇದನ್ನು ಸಿಂಪ್ಲಿಫೈ ಮಾಡಿದರೆ
ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ಅಂದರೆ ಎ ಮ್ಯಾಟ್ರಿಕ್ಸ್ ಬರುತ್ತೆ, ಮೈನಸ್ ಎ ಇನ್ವರ್ಸ್ ಇಂಟು ಎ ಅಂದರೆ 8i ಬರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ, ಮೈನಸ್ 9 ಇಂಟು ಎ ಇನ್ವರ್ಸ್ ಇಂಟು ಐ ಅಂದರೆ 9 ಎ ಇನ್ವರ್ಸ್ ಬರುತ್ತೆ. ಇಲ್ಲಿ ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಅಂದರೆ 0 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ನಮಗೆ ಬೇಕಾಗಿರೋದೇನು, ಎ ಇನ್ವರ್ಸ್ ಬೇಕು. ಸೊ ಈ ಮೈನಸ್ 9 ಎ ಇನ್ವರ್ಸ್ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಅವಾಗ ಎ ಮೈನಸ್ 8i ಈಸ್ ಈಕ್ವಲ್ ಟು 9 ಇಂಟು ಎ ಇನ್ವರ್ಸ್ ಬರುತ್ತೆ. ಓಕೆನಾ. ಸೊ ನಮಗೆ ಬೇಕಾಗಿರೋದೇನು ಎ ಇನ್ವರ್ಸ್ ಅಲ್ವಾ. ಸೊ ಈ 9 ಇಲ್ಲಿ ಎ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಇದೆ. ಸೊ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ನಮ್ಗೆ ಏನು ಬರುತ್ತೆ, 1/9 ಬರುತ್ತೆ ಅದು. ಸೊ ಇದು ಎ ಇನ್ವರ್ಸ್. ಸೊ ಇದನ್ನು ಶಿಫ್ಟ್ ಮಾಡಿದ್ರೆ ಈಗ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಏನು ಬರೀಬೋದು, 1/9 ಟೈಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮೈನಸ್ 8 ಇಂಟು ಐ ಮ್ಯಾಟ್ರಿಕ್ಸ್. ಓಕೆ, ದಟ್ ಈಸ್ 1/9 ಇಂಟು, ಈಗ ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ಫಸ್ಟ್ ರೋ ಎಲಿಮೆಂಟ್ಸು 5 6, ಸೆಕೆಂಡ್ ರೋ ಎಲಿಮೆಂಟ್ಸು 4 3. ಓಕೆ, ನೆಕ್ಸ್ಟ್ ಮೈನಸ್ 8 ಟೈಮ್ಸ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಬರುತ್ತೆ, 8 0 0 8 ಬರುತ್ತೆ. ಓಕೆನಾ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಈಗ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಈಗ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/9 ಟೈಮ್ಸ್ ಆಫ್, ಇಲ್ಲಿ ನೋಡಿ 5 ಮೈನಸ್ 8 ಅಂದ್ರೆ ಏನು ಬರುತ್ತೆ, ಮೈನಸ್ 3 ಬರುತ್ತೆ. 6 ಮೈನಸ್ 0 ಅಂದರೆ 6. ನೆಕ್ಸ್ಟ್ 4 ಮೈನಸ್ 0 ಅಂದರೆ 4. ನೆಕ್ಸ್ಟ್ 3 ಮೈನಸ್ 8 ಅಂದರೆ ಮೈನಸ್ 5 ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಎ ಇನ್ವರ್ಸ್ ಮ್ಯಾಟ್ರಿಕ್ಸ್. ಓಕೆ, ಸೊ ಅದೇ ರೀತಿಯಾಗಿ ಇನ್ನೊಂದು ಆರ್ ಕ್ವಶನ್ ಇದೆ 47 ಅಲ್ಲಿ. ಸೊ ಈ ಕ್ವಶನ್ ಏನಿದೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು kx plus 1 if x is less than or equal to 5 and 3x minus 5 if x is greater than 5 is a continuous at x equal to 5. ಓಕೆನಾ. ಸೊ ಆಲ್ರೆಡಿ ಏನು ಹೇಳಿದಾರೆ ಅವರು, ಈ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗ್ತಿದೆ ಅಂತ ಹೇಳಿ at x equal to 5 ಅನ್ನೋ ಪಾಯಿಂಟ್ ಅಲ್ಲಿ. ಓಕೆ, ಸೊ ಅದನ್ನ ಕಂಡೀಷನ್ ಯೂಸ್ ಮಾಡ್ಕೊಂಡು ನಾವೀಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಎಲ್ ಎಚ್ ಎಸ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಮತ್ತೆ ಫಂಕ್ಷನಲ್ ವ್ಯಾಲ್ಯೂ ನಮಗೆ ಈಕ್ವಲ್ ಆಗಬೇಕು. ಸೊ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಮತ್ತೆ ಫಂಕ್ಷನಲ್ ವ್ಯಾಲ್ಯೂ. ಓಕೆ, ಸೊ ಅಂದ್ರೆ ಫಸ್ಟ್ ಏನ್ ಮಾಡೋಣ, ಫಂಕ್ಷನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಣ. ಸೊ ಅಟ್ ಎಕ್ಸ್ ಈಕ್ವಲ್ ಟು 5, ಸೊ ಎಫ್ ಆಫ್ 5 ಬರೆಯೋಣ. ಸೊ ನೋಡಿ, ವೆನ್ ಎವರ್ ಎಕ್ಸ್ ಈಸ್ ಈಕ್ವಲ್ ಟು 5, ಸೊ ಏನಿದೆ ಎಫ್ ಆಫ್ ಎಕ್ಸ್ ಕೆ ಇಂಟು ಎಕ್ಸ್ ಪ್ಲಸ್ 1 ಇದೆ, ಹೌದಾ. ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್ ಆಗಬೇಕು, ಎಫ್ ಆಫ್ ಎಕ್ಸ್. ಸೊ ಈಗ ಏನ್ ಮಾಡೋಣ, ನಾವು ಎಕ್ಸ್ ಪ್ಲಸ್ ಅಲ್ಲಿ 5 ನ ರೀಪ್ಲೇಸ್ ಮಾಡೋಣ. ಸೊ ಅವಾಗ ಎಫ್ ಆಫ್ 5 ಅಂದ್ರೆ ಏನಾಗುತ್ತೆ, ಕೆ ಇಂಟು 5 ಹಂಗಂದ್ರೆ 5k ಪ್ಲಸ್ 1 ಆಗುತ್ತೆ. ಸೊ ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ. ಏನಿದು ಫಂಕ್ಷನಲ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಫೈಂಡ್ ಔಟ್ ಮಾಡೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಫೈಂಡ್ ಔಟ್ ಮಾಡಬೇಕು, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 5 ಮೈನಸ್ ಅಂದ್ರೆ 5 ಗಿಂತ ಕಡಿಮೆ, ಸೊ ಲೆಸ್ ದನ್ 5 ಅಂತ ಅರ್ಥ. ದಟ್ ಈಸ್ ಲಿಮಿಟ್. ಈಗ ಎಕ್ಸ್ ಈಸ್ ಲೆಸ್ ದನ್ 5 ಅಂದ್ರೆ ಮತ್ತೆ ಎಫ್ ಆಫ್ ಎಕ್ಸ್ ಏನಿದೆ, ಕೆ ಎಕ್ಸ್ ಪ್ಲಸ್ 1 ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ಬದಲಾನೆ ಏನ್ ಬರೀಬೇಕು, ಈಗ ಕೆ ಎಕ್ಸ್ ಪ್ಲಸ್ 1 ಬರಿಬೇಕು ಆಸ್ ಎಕ್ಸ್ ಟೆಂಡ್ಸ್ ಟು 5 ಮೈನಸ್. ಸೊ ಈಗ ಇಲ್ಲಿ 5 ನ ರೀಪ್ಲೇಸ್ ಮಾಡಿದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಅವಾಗ ಏನಾಗುತ್ತೆ, ಕೆ ಇಂಟು 5 ಪ್ಲಸ್ 1. ಕೆ ಇಂಟು 5 ಅಂದ್ರೆ ಏನಾಗುತ್ತೆ, 5k ಪ್ಲಸ್ 1 ಆಗುತ್ತೆ. ಸೊ ಇದನ್ನ 2 ಅಂತ ಕನ್ಸಿಡರ್ ಮಾಡೋಣ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಅದೇ ತರ. ಸೊ ಇದನ್ನ ಹೆಂಗ್ ಬರಿಬೇಕು, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 5 ಪ್ಲಸ್ ಅಂದ್ರೆ ಮೋರ್ ದನ್ 5 ಅಂತ ಅರ್ಥ. ಸೊ ಎಕ್ಸ್ ಇಸ್ ಗ್ರೇಟರ್ ದನ್ 5 ಅಂತ ಮೀನಿಂಗ್. ದಟ್ ಈಸ್ ಲಿಮಿಟ್ ಎಫ್ ಆಫ್ ಎಕ್ಸ್. ಸೊ ನೋಡಿ, ವೆನ್ ಎವರ್ ಎಕ್ಸ್ ಈಸ್ ಗ್ರೇಟರ್ ದನ್ 5, ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, 3x ಮೈನಸ್ 5 ಕೊಟ್ಟಿದ್ದಾರೆ. ಅಂದ್ರೆ ಎಫ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಇಲ್ಲ, ನಾನು ಏನ್ ಬರೀತೀನಿ ಈಗ 3x ಮೈನಸ್ 5 ಬರೀತೀನಿ ಆಸ್ ಎಕ್ಸ್ ಅಪ್ರೋಚಸ್ ಟು 5 ಪ್ಲಸ್. ಸೊ ಅಂದ್ರೆ ಈಗ ಎಕ್ಸ್ ಪ್ಲೇಸ್ ಅಲ್ಲಿ 5 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 3 ಇಂಟು 5 ಮೈನಸ್ 5. 3 ಇಂಟು 5 ಅಂದ್ರೆ 15 ಮೈನಸ್ 5. 15 ಮೈನಸ್ 5 ಅಂದ್ರೆ ಎಷ್ಟಾಗುತ್ತೆ, 10 ಆಗುತ್ತೆ. ಸೊ ದಿಸ್ ಈಸ್ ಇಕ್ವೇಶನ್ 3 ಅಂತ ಕರಿತೀನಿ. ಈಗ ಅವ್ರು ಏನ್ ಹೇಳಿದ್ರೆ ಕ್ವಶನ್ ಅಲ್ಲಿ, ಫಂಕ್ಷನ್ ಅನ್ನೋದು ಕಂಟಿನ್ಯೂಸ್ ಆಗ್ತೈತೆ ಯಾವ ಪಾಯಿಂಟ್ ಅಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ದೇರ್ ಫೋರ್ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ ಆಗಿರ್ಬೇಕು. ಏನ್ ಫಂಕ್ಷನಲ್ ವ್ಯಾಲ್ಯೂ, ಎಫ್ ಆಫ್ 5, ಹೌದಾ. ಸೊ ಇಲ್ಲಿ ಫಂಕ್ಷನಲ್ ವ್ಯಾಲ್ಯೂ ಮತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡು ಸೇಮ್ ಇದೆ. ಸೊ ನಾನೇನ್ ಮಾಡ್ತೀನಿ ಈಗ 5 ಇಂಟು ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ 10 ಇದೆ.
ಸೊ ಈಗ +1 ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ -1 ಆಗುತ್ತೆ. ಸೊ ಹಂಗಂದ್ರೆ 5k is equal to 10 minus 1, that is 5k is equal to 9. ಸೊ ಹಂಗಂದ್ರೆ k is equal to ಏನಾಯ್ತು 9/5. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ವ್ಯಾಲ್ಯೂ ಆಫ್ k ಅಂತ ಹೇಳ್ಬೋದು. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಎಲ್ಲ ವಿಡಿಯೋಗಳಿಗೂ ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು.